So this is Domino's Cheese Volcano Pizza. Hi, ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ನಾನು ವಾಲ್ಕೆನೋ ಪಿಜ್ಜಾ ಅಂದರೆ ಡಾಮಿನೋಸ್ನವರ ವಾಲ್ಕೆನೋ ಪಿಜ್ಜಾ ಟ್ರೈ ಮಾಡ್ತಾ ಇದ್ದೇನೆ. ಫಾರ್ ದ ಫಸ್ಟ್ ಟೈಮ್ ವಾಲ್ಕೆನೋ ಪಿಜ್ಜಾ ಟ್ರೈ ಮಾಡ್ತಿರುವಂಥದ್ದು. ಫೋಟೋಸಲ್ಲಿ ರೀಲ್ಸಲ್ಲೆಲ್ಲ ಹೆವಿ ನೋಡಿದ್ವಿ. ಈ ವರ್ಷ ರಿಲೀಸ್ ಆದಂತಹ ಈ ಒಂದು ವಾಲ್ಕೆನೋ ಪಿಜ್ಜಾ ಬಟ್ ಟ್ರೈ ಮಾಡಿರಲಿಲ್ಲ. ಸೊ ನಾನಿವತ್ತು ಡಾಮಿನೋಸ್ನವರ ಈ ಒಂದು ಪಿಜ್ಜಾನ ಆರ್ಡರ್ ಮಾಡಿದ್ದೇನೆ. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿದೆ, ಓಪನ್ ಮಾಡಿದೆ. ಓಕೆ, ಹೇಗೆ ಬಂದಿದೆ ಅಂತ ಹೇಳಿ 20 ನಿಮಿಷದೊಳಗೆ ನಿಮಗೆ ಡೆಲಿವರಿ ಮಾಡಿ ಕೊಡ್ತಾರೆ. ಸ್ವಲ್ಪ ಸ್ಯಾಡ್ ವಿಷಯ ಅಂತ ಹೇಳಿದ್ರೆ ಶೇಪ್ ಅಂದರೆ ವಾಲ್ಕೆನೋ ಥರ ಇರ್ತದೆ. ಆ್ಯಕ್ಚುಲಿ ಫೋಟೋದಲ್ಲಿ ನೋಡ್ತಿದ್ದೀರಾ, ಈ ಫೋಟೋದಲ್ಲಿರುವಾಗ ಇಲ್ಲಿ ಇಲ್ಲ. ಇಲ್ಲಿರೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೇನೆ, ಬನ್ನಿ. ಸೊ ಇಲ್ಲಿ ನಾನು ಆರ್ಡರ್ ಮಾಡಿರುವಂಥದ್ದು ಸ್ವಲ್ಪ ಚೀಸೆಲ್ಲ ಹೊರಗಡೆ ಎಲ್ಲ ಚೆಲ್ಲಿ ಸ್ವಲ್ಪ ಡೆಲಿವರಿ ಬಾಯ್ ಅಥವಾ ಪ್ಯಾಕ್ ಮಾಡುವಾಗ ಏನೋ ಆಚೆ ಮಾಡಿ ಕೊಟ್ಟಿದ್ದಾರೆ ಬಾಸೆಲವರು. ಇಟ್ಸ್ ಓಕೆ. ಓಕೆ, ನಾನು ಆರ್ಡರ್ ಮಾಡಿರುವಂಥದ್ದು ವೆಜ್ ಪಿಜ್ಜಾ ಆ್ಯಕ್ಚುಲಿ, ಬಟ್ ಅದರ ಮೇಲೆ ರೀಪ್ಲೇಸ್ ಮಾಡಿದೆ. ಬ್ಲ್ಯಾಕ್ ಆಲಿವ್ಸನ್ನು ರೀಪ್ಲೇಸ್ ಮಾಡಿ ಪನ್ನೀರ್ ಹಾಕಿ ರೀಪ್ಲೇಸ್ ಮಾಡಿರುವಂಥದ್ದು ಈ ಒಂದು ಪಿಜ್ಜಾ. ಸೊ ಜಸ್ಟ್ ತೋರಿಸ್ತೇನೆ. ಆ್ಯಕ್ಚುಲಿ ಇವಾಗಲೇ ಆಲ್ರೆಡಿ ಇದೇನು ನೋಡ್ತಿದ್ದೀರಾ, ಆ್ಯಕ್ಚುಲಿ ಇದು ವಾಲ್ಕೆನೋ ಅಂದರೆ ಚೀಸ್, ಲಿಕ್ವಿಡ್ ಚೀಸ್ ಹಾಕಿರ್ತಾರೆ. ಹೊರಗಡೆ ಎಲ್ಲ ಸ್ಪ್ರೆಡ್ ಆಗಿದೆ. ಡೆಲಿವರಿ ಮಾಡುವಾಗ ಡೆಲಿವರಿ ಬಾಯ್ ಸ್ವಲ್ಪ ಆಚೆ ಮಾಡಿರ್ಬೋದು. ಆ್ಯಂಡ್ ಆ್ಯಕ್ಚುಲಿ ಕ್ರಸ್ಟ್ ಇಲ್ಲ, ನೋಡಲಿಕ್ಕೆ ಥಿನ್ ಆಗಿದೆ, ಏನು ದಪ್ಪ ಕ್ರಸ್ಟ್ ಇಲ್ಲ. ಡಾಮಿನೋಸ್ನವರ ಬೇಸಿಕ್ ಲಿಟ್ರಲಿ 45 ರೂಪಾಯಿ ಅಲ್ಲ 49 ರುಪೀಸ್ ಅಥವಾ 80 ರುಪೀಸ್ನ ಪಿಜ್ಜಾ ಆರ್ಡರ್ ಮಾಡಿದ್ರೆ ಬೇಸ್ ಹೆವಿ ದಪ್ಪ ಇರುತ್ತೆ. ಆ್ಯಕ್ಚುಲಿ ಆ ಬೇಸ್ ಎಲ್ಲ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಆಯಿತಾ. ಬಟ್ ಇನ್ನೋಡುವಾಗ ಆ ಥರ ಅನ್ನಿಸ್ತಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಟ್ರೈ ಮಾಡುವ. 8 ಸ್ಲೈಸ್ ಇದೆ, ಆಯಿತಾ. ಆ್ಯಕ್ಚುಲಿ ಇದರ ಪ್ರೈಸ್ ಎಷ್ಟು ಎಲ್ಲವನ್ನು ಮಾತಾಡೋಣ. ಆ್ಯಕ್ಚುಲಿ ಈ ಫುಲ್ ಪಿಜ್ಜಾವನ್ನು ಖಾಲಿ ಮಾಡೋದು ನಾನೊಬ್ಬನೇ ಇವಾಗ, ಆ್ಯಕ್ಚುಲಿ, ಆಯಿತಾ. ಬೇರೆ ಯಾರೂ ಇಲ್ಲ, ನಾನೊಬ್ಬನೇ ಖಾಲಿ ಮಾಡಬೇಕಷ್ಟೇ. ಸೊ ಈ ಥರ ಕಟ್ ಮಾಡಿದರೆ ಆ ಮಿಡಲಲ್ಲಿರುವ ಕಪ್ ಹಾಗೆ ಇರ್ತದೆ. ಬೇಕು ಅಂತ ನಾವು ಚೀಸನ್ನು ಹಾಗೆ ಪಿಜ್ಜಾ ಬೇಯಿಸಿದೆಯಲ್ಲ, ಲಿಟ್ರಲಿ ಥಿನ್ ಅಂದರೆ ಥಿನ್ನಿದೆ. ಓಕೆ, ಸೊ ಚೀಸನ್ನು ಮಿಡಲಿಂದ ಲಿಕ್ವಿಡ್ ಚೀಸನ್ನು ಹಾಕಿ, ನೀವು ಚೀಸ್ ಇಷ್ಟಪಡ್ತೀರಾ ಅಂತಂದರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಪಿಜ್ಜಾ ಈಸ್ ಆಲ್ರೆಡಿ ಲೈಕ್ ಡಾಮಿನೋಸ್ ನೋಡೋದು ಚೆನ್ನಾಗಿ ಇರುತ್ತೆ. ಆ್ಯಕ್ಚುಲಿ ಡಾಮಿನೋಸ್ ಟ್ರೈ ಮಾಡಿದ್ದೀನಿ, ಪಿಜ್ಜಾ ಹಟ್ ಟ್ರೈ ಮಾಡಿದ್ದೀನಿ, ಮತ್ತು ಯಾವುದಷ್ಟು ನೆನಪು ಆಗ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಟ್ರೈ ಮಾಡಲಿಕ್ಕೆ ಸುಮಾರಿದೆ, ಬೇಕಾದಷ್ಟು ಪಿಜ್ಜಾ ಬ್ರ್ಯಾಂಡ್ಗಳಿದೆ, ಎಲ್ಲವನ್ನು ಟ್ರೈ ಮಾಡಬೇಕು. ಓಕೆ, ಪಿಜ್ಜಾ ಮೇಲೆ ಎಲ್ಲ ಕ್ರಸ್ಟ್ ಇಲ್ಲ ಅಂತ, ಲಿಟ್ರಲಿ ಕ್ರಸ್ಟ್ ಫೀಲ್ ಇದೆ, ಅಷ್ಟು ಥಿನ್ ಅಂದರೆ ಥಿನ್ ಕ್ರಸ್ಟ್ ಇದೆ. ಸೊ ಇಫ್ ಯು ಡೋಂಟ್ ಲೈಕ್ ಕ್ರಸ್ಟ್, ನಾವು ನಾರ್ಮಲಿ ಹೊರಗೆ ಕ್ರಸ್ಟ್ ಸೈಡ್ ಪೀಸ್ಗಳನ್ನು ಸೈಡ್ ಇಡ್ತೇವಲ್ಲ, ಸೊ ಇದರಲ್ಲಿ ಆಗ್ತಾರೆ ಅಂತೆಲ್ಲ ಫುಲ್ ಎಲ್ಲ ತಿನ್ನೋದೆ. ಸೊ ನೋಡ್ಬೋದು ಚೀಸ್, ಲಿಕ್ವಿಡ್ ಚೀಸು. ಪನ್ನೀರ್ ನೋಡ್ಬೋದು, ಫುಲ್ ಪೀಸನ್ನು ಕಟ್ ಮಾಡಿ ಹಾಕಿದ್ದಾರೆ. 1 2 3 4 5 6 7 8 9 10 11 12 13 ಪೀಸ್ ಇದೆ. ಓಕೆ, ಸೊ ಆ ಥರ ಕ್ವಾಂಟಿಟಿಯಲ್ಲಿ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ಮನೇಲಿ ಒಬ್ಬರೇ ಇದ್ದೀರಾ, ಹೆಲ್ದಿ ಹಸಿವಾಗ್ತಾ ಉಂಟು, ಮೂವಿ ನೋಡ್ತಿದ್ದೇನೆ, ಹೊರಗಡೆ ಮಳೆ ಬರ್ತಾ ಬೇರೆ ಒಳ್ಳೆ ಕಾಂಬಿನೇಷನ್. ಓಕೆ, ಆ್ಯಕ್ಚುಲಿ ಇವರದ್ದು ಮುಂಚೆಂದು ಆಫರ್ ಇತ್ತು, ಆಯಿತಾ. ಈಗ ಕೂಡ ಮೇ ಬಿ ಇರಬಹುದು. ಅವರು ಹೇಳುವ ಟೈಮಿಗಿಂತ ಮುಂಚೆ ಹೇಳುವ ಟೈಮಿಂದ ಜಾಸ್ತಿ ಅಂದರೆ 20 ನಿಮಿಷದಲ್ಲಿ ಆರ್ಡರ್ ಡೆಲಿವರಿ ಮಾಡ್ತೇವೆ ಅಂತ ಹೇಳಿ 30 ನಿಮಿಷ ತೊಗೊಂಡ್ರೆ ಪಿಜ್ಜಾ ಫ್ರೀ ಅಂತ ಒಂದು ಮುಂಚೆ ಇತ್ತು. ಮೇಬಿ ಈಗ ಕೂಡ ಇರಬಹುದು. ಅದಕ್ಕೋಸ್ಕರ ಇವರು ಡೆಲಿವರಿ ಬಾಯ್ಸ್ ಬೇಗ ಡೆಲಿವರಿ ಮಾಡ್ತಾರೆ. ಅಲ್ಲಿ 20 ನಿಮಿಷ ಹೇಳಿದರೆ 10 ನಿಮಿಷದಲ್ಲಿ ತಂದು ಕೊಡ್ತಾರೆ. ಹೋಗಿ ಡಾಮಿನೋಸ್ ಆ್ಯಪಲ್ಲಿ ಆರ್ಡರ್ ಮಾಡಿದರೆ ಅಷ್ಟು ಬೇಗ ಬಂದು ಬೀಳುತ್ತೆ. ಏನೋ ಮಿಸ್ ಹೊಡಿತಿದೆ ಅಂತ ಅಂದ್ಕೊಂಡೆ, ವಿಡಿಯೋ ಮಾಡುವಂಥ ಒಂದು ಖುಷಿಯಲ್ಲಿ ಅರಿಗೆನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ದೇನಾಗ್ತಾಯಿತ್ತು. ಸೊ 3 ಅರಿಗೆನೋ 2 ಚಿಲ್ಲಿ ಫ್ಲೇಕ್ಸ್ ಕೊಟ್ಟಿದ್ದಾರೆ. ಈ ಥರ ಫುಲ್ ಅರಿಗೆನೋ ಚಿಲ್ಲಿ ಫ್ಲೇಕ್ಸ್ ಹಾಕಿ ತಿನ್ನುವಿಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಆ್ಯಂಡ್ ಖಾರ ಅಂತ ನನಗೆ ಹೆವಿ ಇಷ್ಟ. ಸೊ ಪರ್ಫೆಕ್ಟ್ ಆಯ್ತಾ, ಪರ್ಫೆಕ್ಟ್ ಕಾಂಬಿನೇಷನ್. ಮಮ್ಮಿ ಇವರು ಸ್ವಲ್ಪ ಹರಿಲಿಕ್ಕೆ ಹೋದರೆ ನಮ್ಮ ಕೈಯಾರೆ ಅಯ್ಯಯ್ಯೋ ರೇ, ಇವರು ಕಟ್ ಮಾಡಿ ಮಾಚೋದು ಸರಿಯಾಗಿಲ್ಲ, ಆಯ್ತಾ. ಲಿಟ್ರಲಿ ಇವರು ಸರಿಯಾಗಿ ಕಟ್ಟೇ ಮಾಡಿಲ್ಲ ಬಡ್ಡಿ ಮಕ್ಕಳು. ಅರ್ಜೆಂಟಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಹೋಗಿ
ಕಟ್ ಮಾಡಿ ಸರಿಯಾಗಿಲ್ಲ. ಇಷ್ಟು ದೊಡ್ಡ ಪೀಸು ಸಿಂಗಲ್ ಪೀಸ್ ಆಗಿ ಬಂದಿದೆ ನೋಡಿ, ಇಷ್ಟು ದೊಡ್ಡ ಪೀಸು ಸಿಂಗಲ್ ಪೀಸ್ ಅಂತ ಎಂತ ಕರ್ಮ. ಸೊ ಇವಾಗ ನಾನು ಪ್ರೈಸ್ ಹೇಳ್ತೇನೆ ಎಷ್ಟಕ್ಕೆ ಸಿಕ್ಕಿದೆ ಅಂತ. ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 309 ರೂಪಾಯಿ ಪ್ಲಸ್ ಡೆಲಿವರಿ ಚಾರ್ಜ್ ಎಷ್ಟು ಮಿನಿಮಮ್ ಇರ್ತದಲ್ವ ಅಷ್ಟು. ಬಟ್ ಐ ಥಿಂಕ್ ನಮ್ಮದು ಡೆಲಿವರಿ ಚಾರ್ಜ್ ಸೇರಿ ನನ್ನ ಪಕ್ಕದಲ್ಲಿ ಒಂದು 500 ಮೀಟರ್ಸಲ್ಲಿ ಇದೆ ಆ್ಯಕ್ಚುಲಿ ಡಾಮಿನೋಸ್ ಹೋಗ್ಲಿಕ್ಕೆ ಉದಾಸೀನ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿರುವಂಥದ್ದು. ಬೆಂಗಳೂರು ಅಂದರೆ ಹೀಗೆ ಆಯಿತಾ, ಊರಲ್ಲಿ ಆದರೆ ಕಿಲೋಮೀಟರ್ ಗಟ್ಟಲೆ ನಡೆದು ಕೂಡ ಹೋಗಿ ತೊಗೊಂಡು ಬರ್ತೇವೆ. ಬಟ್ ಬೆಂಗಳೂರಲ್ಲಿ ಒಂದು 500 ಮೀಟರ್ ನೋಡಿದೆ ದೊಡ್ಡ ವಿಷಯ. ಸೊ ಆರ್ಡರ್ ಮಾಡಿರುವಂಥದ್ದು. ಸೊ ಟೋಟಲಾಗಿ ನನಗೆ 350 ರುಪೀಸ್ ಏನೋ ಬೀಳಬೇಕಾಗಿತ್ತು, ಬಟ್ 80 ರುಪೀಸ್ ಇದು ಆಫರ್ ಇತ್ತು. ಸೊ ಅದಕ್ಕೋಸ್ಕರ ನನಗೆ $260 ರುಪೀಸ್ ಸಿಕ್ಕಿತು. 260 ರುಪೀಸ್. ಸೊ ಸ್ಕ್ರೀನ್ ಮೇಲೆ ಬರ್ತಿದೆ 261 ರುಪೀಸ್ .45 ಓಕೆ. ಸೊ ಈ ಪ್ರೈಸಿಗೆ ವರ್ತ್ ಆಯ್ತಾ? ಕಮೆಂಟ್ಸಲ್ಲಿ ಹೇಳಿ ಯಾವುದೆಲ್ಲ ಫುಡ್ನ ಟ್ರೈ ಮಾಡಬೇಕು ಬೆಂಗಳೂರಲ್ಲಿ, ಬಿಕಾಸ್ ಐ ಆಮ್ ಎ ನ್ಯೂ ಗಾಯ್ ಟು ದ ಸಿಟಿ. ಓಕೆ, ಒಂದು 6 ಮಂತ್ಸ್ ಆಯಿತು, ಬಟ್ ರೂಮ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಆಯಿತಾ. ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆ್ಯಕ್ಚುಲಿ, ನಮ್ಮ ಸುಳ್ಳ್ಯ ಊರಿನ ಫ್ರೆಂಡ್ಸ್ ಎಲ್ಲ ಇದೆ. ಬಟ್ ಅವ್ರು ಕೇಳ್ತಾ ಇರ್ತಾರೆ, ಬಾ ಮಚ್ಚ ಹೋಗೋಣ ಮಚ್ಚ ಹೊರಗಡೆ ಅದು ಇದು ಅಂತ. ಬಟ್ ರೂಮ್ ಬಿಟ್ಟು ಹೊರಗೆ ಹೋಗಿ ಉದಾಸೀನ ಅಂದರೆ ಉದಾಸೀನ ಲಿಟ್ರಲಿ. ನನಗೆ ಅದೊಂದು ಪ್ರಾಬ್ಲಮ್. ಈ ಪಿಜ್ಜಾದಲ್ಲೂ ನಾರ್ಮಲ್ ಪಿಜ್ಜಾದಲ್ಲೂ ಎಂಥ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಚೀಸ್ ವಾಲ್ಕೆನೋ ಅಂತ ಅಷ್ಟೇ. ನಿಮಗೆ ಚೀಸ್ ಇಷ್ಟೊಂದು ಇಷ್ಟ ಇಲ್ಲ ಅಂತಂದರೆ ನಾರ್ಮಲಾಗಿ ವೆಜ್ ಪ್ಯಾರಡೈಸ್ ಅಥವಾ ಬೇರೆ ಬೇರೆ ಇದ್ದಲ್ಲ, ಸೊ ಅದನ್ನೆಲ್ಲ ಆರ್ಡರ್ ಮಾಡ್ಕೊಳ್ಬೋದು. ನನಗೆ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ನಂತರ ಅಂತಂದರೆ ಖಂಡಿತ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ 260 ರುಪೀಸ್ಗೆ ಚೀಸ್ ಮತ್ತು ಇದು ಪನ್ನೀರ್ ಅದು ಇದು ಥರ ಹಾಕಿ ಆ್ಯಕ್ಚುಲಿ ಇಬ್ಬರಿದ್ದರೆ ಪರ್ಫೆಕ್ಟ್ ಆಯಿತಾ. ಒಬ್ಬನಿಗೆ ಇದು ಸ್ವಲ್ಪ ಜಾಸ್ತಿ ಆಗ್ತದೆ, ಬಟ್ ಆಪ್ಷನ್ ಇಲ್ಲ. ನಂಗೆ ಕಂಟೆಂಟ್ ಬೇಕು, ಇಲ್ಲಿ ಪಿಜ್ಜಾ ಕೂಡ ಖಾಲಿ ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಸೊ ಪಿಜ್ಜಾದ ಮೇಲೆ ಏನಿದೆ ಅಂತ ಹೇಳಿಲ್ಲ ಇದಕ್ಕೆ. ಪಿಜ್ಜಾದ ಮೇಲೆ ಪನ್ನೀರ್ ಇದೆ, ಕ್ಯಾಪ್ಸಿಕಮ್ ಹಾಕಿದರೆ, ಕಾರ್ನ್ ಇದೆ, ಆ್ಯಂಡ್ ಚೀಸ್ ಇದೆ, ನಾರ್ಮಲ್ ಚೀಸು, ಲಿಕ್ವಿಡ್ ಚೀಸ್ ಬೇರೆನೇ ಇದೆ, ಅಂದರೆ ಈಗ ಹೊರಗಡೆ ಚೆಲ್ಲಿರುವಂಥದ್ದು. ಆ್ಯಂಡ್ ಬೇಸ್ ಆಬ್ವಿಯಸ್ಲಿ ಥಿಂಗ್ ಇದೆ, ಆ್ಯಂಡ್ ಸಾಸ್ ಏನು ರೆಡ್ ಸಾಸ್ ಕಾಣ್ತಿದೆ ಅಷ್ಟಿದೆ. ಸೊ ಆ್ಯಂಡ್ ಇದು ಐ ಥಿಂಕ್ ಅದಕ್ಕೆ ಏನು ಹೇಳ್ತಾರಪ್ಪ, ರೆಡ್ ಚಿಲ್ಲಿಯಾ ಏನೋ ಹೇಳ್ತಾರಪ್ಪ. ಅಂದರೆ ನಾರ್ಮಲ್ ರೆಡ್ ಚಿಲ್ಲಿ, ಬಟ್ ಇವರು ಪೆಪ್ಪರೋನಿ ಅಂತ ಏನೋ ಕರೀತಾರೆ ಐ ಥಿಂಕ್. ಸೊ ಇದನ್ನೆಲ್ಲ ಒಂದೊಳ್ಳೆ ಮೂವಿ ನೋಡಿಕೊಂಡು ಆರಾಮ್ಸು ತಿಂತೀನಿ ನೀನು. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವಿಡಿಯೋಸ್ ಕ್ಲಿಕ್ಕಾಗಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು @obviously KC. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದ KC ಶೋ. ಸಿಗೋಣ ಮುಂದೆ. ಬಾಯ್.